ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಬೆಂಗಳೂರು ವತಿಯಿಂದ ದೇಶಿ ಖ್ಯಾತಿಯ ರಂಗ ನಿರ್ದೇಶಕ ಸಾಂಸ್ಕೃತಿಕ ಸಂಘಟಕ ಗೋಪಾಲಕೃಷ್ಣ ನಾಯರಿಯವರ 2ನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮ ಹಾಗೂ ಶ್ರೀ ಗೋಪಾಲಕೃಷ್ಣ ನಾಯರಿ ರಂಗ ಪ್ರಶಸ್ತಿ 2025 ಕಾರ್ಯಕ್ರಮ ಸದಾನಂದ ರಂಗಮಂಟಪ ಗುಂಡ್ಮಿ ಸಾಲಿಗ್ರಾಮದಲ್ಲಿ ನೆರವೇರಿತು. ಗೋಪಾಲಕೃಷ್ಣ ನಾಯರಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ರಾಜಶೇಖರ್ ಹೆಬ್ಬಾರ್ ಅವರು ಮಾತನಾಡಿ, ಗೋಪಾಲಕೃಷ್ಣ ನಾಯರಿಯವರ ಕುರಿತು ಅಭಿಮಾನದ ನುಡಿಗಳನ್ನು ಆಡುತ್ತಾ ಅತ್ಯಂತ ಸರಳ ಸಜ್ಜನ ವ್ಯಕ್ತಿಯಾಗಿ ಅವರು ಸಾಂಸ್ಕೃತಿಕ ಕ್ಷೇತ್ರದ ಎಲ್ಲ ಸಂಘಟನೆಗಳಿಗೆ ಆತ್ಮೀಯವಾಗಿ ಪ್ರೋತ್ಸಾಹ ನೀಡಿ ಸಾಂಸ್ಕೃತಿಕ ರೂವಾರಿಯಾಗಿ ಬದುಕಿ ಬಾಳಿದವರು ಎಂದರು. ಅವರಿಗೂ ಬಹಳಷ್ಟು ಒಡನಾಟ ಬಹುಶಃ ಬೆಳಿಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಬಂದು ಕುಳಿತು ಬಹಳಷ್ಟು ನಾವು ಹೇಳೋದಾದ ಪಟ್ಟಾಂಗ, ಆದರೆ ಆ ಪಟ್ಟಾಂಗದಲ್ಲಿ ಒಂದು ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು ಅಥವಾ ಯಾವ ವಿಷಯದಲ್ಲಿ ಎಲ್ಲ ವಿಷಯಗಳನ್ನು ನಮ್ಮವರು ಬಹಳಷ್ಟು ವಿಷಯಗಳನ್ನು ತಿಳಿಸಿದಂತ ಗೋಪಾಲಕೃಷ್ಣ ನಾಯಕ ಎಲ್ಲ ಮುಗಿದ ಮೇಲೆ ಜೈ ಅಂತ ಹೇಳಿ ಹೊರಟಿದ್ರು. ಯಾಕಂದ್ರೆ ಹೋಗ್ತೇನೆ ಅಂತ ಹೇಳುವುದಿಲ್ಲ ಅಂತ ಒಬ್ಬ ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ಗೋಪಾಲಕೃಷ್ಣ ನಾಯಕ. ಇಡೀ ಸಮಾಜದಲ್ಲಿ ಅದರಲ್ಲೂ ಸಾಂಸ್ಕೃತಿಕವಾಗಿ ದುಡಿಯುತ್ತಿರುವಂತಹ ಎಲ್ಲ ಸಂಘ ಸಂಸ್ಥೆಗಳಿಗೂ ಪ್ರತಿ ಆತ್ಮೀಯರು ಬಹುಶಃ ಯೋಗ್ಯರನ್ನು ಅವರು ಪ್ರೋತ್ಸಾಹಿಸಿದ್ದಾರೆ. ಕೆಲವೊಮ್ಮೆ ಅವರೇ ದುಃಖಪಟ್ಟಾಗ ಅಯೋಗ್ಯರನ್ನು ಅವರು ಪ್ರೋತ್ಸಾಹಿಸಿ ಕೆಲವೊಮ್ಮೆ ದುಃಖಪಟ್ಟದ್ದು. ಅಂತಹ ವ್ಯಕ್ತಿತ್ವದ ಗೋಪಾಲಕೃಷ್ಣ ನಾಯರು ಇನ್ನೂ ಕೆಲವು ವರ್ಷ ನಮ್ಮೊಡನೆ ಇದ್ದಿದ್ರೆ ಬಹುಶಃ ನಮ್ಮಂತಹ ಸಂಘ ಸಂಸ್ಥೆಗಳಿಗೆ ಬಹಳಷ್ಟು ಸಹಕಾರ ಆಗ್ತಿತ್ತು. ಮಾತ್ರವಲ್ಲ, ಈ ಒಂದು ರಂಗಭೂಮಿಗೆ ಬಹಳಷ್ಟು ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ. ಇದು ಅವರು ನಮ್ಮನ್ನ ಅಗಲಿದ್ದಕ್ಕಾಗಿ ನಮ್ಮ ಒಂದು ದುಃಖ. ಇನ್ನು ಸಂತೋಷ ಎಂದರೆ ನಮ್ಮ ಕಲಾ ಕೇಂದ್ರದಲ್ಲಿ ಸಾಧಾರಣ ಒಂದು 4-5 ಜನರ ಸಂಸ್ಮರಣಾ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಗಳ ಅಭಿಮಾನಿಗಳ ಒಳಗಡೆ ತುಂಬ ಇಲ್ಲಿ ಕೂಡಿರುತ್ತದೆ. ಇವತ್ತು ಹಾಗಲ್ಲ. ನನಗೆ ಸಂತೋಷ ಆಗ್ತೇನೆಂದ್ರೆ ಇಂಥ ಒಂದು ಮನೆಯ ವ್ಯಕ್ತಿಯ ಒಂದು ಸಂಸ್ಮರಣಾ ಕಾರ್ಯಕ್ರಮ ಇದೆ ಎಂಬುದು ಗೊತ್ತಾದಾಗ ನನ್ನ ಲೆಕ್ಕದಲ್ಲಿ ಸಾಧಾರಣ 100ಕ್ಕೂ ಹೆಚ್ಚಿನ ಕುಟುಂಬಸ್ಥರು ಇವತ್ತು ಇಲ್ಲಿ ಸೇರಿದ್ದಾರಲ್ಲ, ಅದು ಗೋಪಾಲಕೃಷ್ಣ ನಾಯಕರಿಗೆ ಇರುವಂತಹ ಶ್ರದ್ಧಾಂಜಲಿ ನುಡಿ. ವೈಕುಂಠ ಹೆರ್ಲೆಯವರು ಗೋಪಾಲಕೃಷ್ಣ ನಾಯರಿಯವರ ಕುರಿತು ಅಭಿನಂದನಾ ನುಡಿಗಳನ್ನು ಆಡಿ ಅಂದಿನ ಕಾಲದಲ್ಲಿ NSD ಪದವಿಯನ್ನು ಪಡೆದು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದರೂ ತನ್ನ ತಾಯ್ನೆಲದಲ್ಲಿ ನಾಟಕ ಕ್ಷೇತ್ರಕ್ಕೆ ತನ್ನ ಅಪಾರ ಕೊಡುಗೆಯನ್ನು ನೀಡಿ ಹಣದಿಂದ ಅಲ್ಲದಿದ್ದರೂ ಹೃದಯ ಶ್ರೀಮಂತಿಕೆಯನ್ನು ಮೆರೆದವರು ನಾಯರಿಯವರು. ಇದು ನಮ್ಮ ಊರಿಗೆ ಹೆಮ್ಮೆ ಎಂದರು. ಈ ಸಂದರ್ಭದಲ್ಲಿ ಬದ್ರಿನಾಥ್ ನಾಯರಿಯವರು ಮಾತನಾಡಿ, ನಾಯರಿಯವರು ಅತ್ಯಂತ ಶ್ರೇಷ್ಠ ನಿರ್ದೇಶಕರಾಗಿದ್ದರು. ಒಂದೇ ನಾಟಕವನ್ನು ಬೇರೆ ಬೇರೆ ಕಡೆ ಮಾಡುವಾಗ ಆಯಾ ಕ್ಷೇತ್ರಕ್ಕೆ ತಕ್ಕ ಹಾಗೆ ನಾಟಕದಲ್ಲಿ ಬದಲಾವಣೆ ಮಾಡಿಕೊಂಡು ಅಲ್ಲಿಯ ಪ್ರೇಕ್ಷಕರಿಗೆ ರುಚಿಸುವ ಹಾಗೆ ಪ್ರದರ್ಶನ ನೀಡುವ ವಿಶೇಷತೆಯನ್ನು ಹೊಂದಿದ್ದರು ಎಂದರು. ಗೋಪಾಲಕೃಷ್ಣ ನಾಯರಿ ಪ್ರಶಸ್ತಿ ಪುರಸ್ಕೃತ GD ಭಟ್ಟರ ಕುರಿತು ಸಂತೋಷ್ ಯಾಜಿಯವರು ಅಭಿನಂದನಾ ನುಡಿಗಳನ್ನು ಆಡಿ, ಇಂದು ನನಗೆ ಅತಿ ಸಂತೋಷದ ಕ್ಷಣವೂ ಹೌದು, ಹೆಮ್ಮೆಯ ವಿಷಯವೂ ಹೌದು. ಸಂತೋಷ ಯಾಕೆಂದರೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ನಾಯರಿಯವರ ಪ್ರಶಸ್ತಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಅಭಿನಂದನಾ ನುಡಿಗೆ ನನಗೆ ಸಿಕ್ಕ ಅವಕಾಶ ಇದು ನನಗೆ ಅತ್ಯಂತ ಸಂತೋಷದ ಕ್ಷಣ. ಇನ್ನು ಹೆಮ್ಮೆಯ ವಿಷಯ ಯಾಕೆಂದರೆ ನಾಟಕ ಕ್ಷೇತ್ರದಲ್ಲಿ ನನ್ನ ಗುರುಗಳಾದ GD ಭಟ್ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಹಾಗೂ ಅವರು ಆ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವುದು ಎಂದರು. ಅಲ್ಲದೆ 50ಕ್ಕೂ ಹೆಚ್ಚು ಪರಿಣಿತರಲ್ಲದ ಕಲಾವಿದರನ್ನು ಒಂದುಗೂಡಿಸಿ ಶ್ರೀಧರ ಸ್ವಾಮಿಗಳ ಜೀವನ ಆಧಾರಿತ ವರದಯೋಗಿ ಶ್ರೀಧರ ನಾಟಕವನ್ನು 2 ತಿಂಗಳು ಕಾಲ ಅತ್ಯಂತ ಶ್ರಮ ವಹಿಸಿ ಕಲಾವಿದರನ್ನು ತರಬೇತುಗೊಳಿಸಿ ಆ ನಾಟಕ ಅತ್ಯಂತ ಯಶಸ್ವಿ 13 ಪ್ರದರ್ಶನ ನೀಡಿ ಇನ್ನಷ್ಟು ಪ್ರದರ್ಶನಕ್ಕೆ ಅಣಿಯಾಗುವಂತೆ ಮಾಡಿಕೊಟ್ಟವರು GD ಭಟ್ ಅವರು ಎಂದರು. ಪ್ರಶಸ್ತಿ ಸ್ವೀಕರಿಸಿದ ರಂಗ ತಪಸ್ವಿ GD ಭಟ್ ಕೆಕ್ಕಾರ್ ಅವರು ಮಾತನಾಡಿ, ಇಂದು ನನ್ನ ಜೀವನದ ಅವಿಸ್ಮರಣೀಯ ದಿನ. ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿದಾಗಲೂ ನಾನು ಇಷ್ಟು ಸಂತೋಷ ಅನುಭವಿಸಿರಲಿಲ್ಲ. ಆದರೆ ಆ ಸಂತೋಷವನ್ನು ಇಂದು ಅನುಭವಿಸುತ್ತಿದ್ದೇನೆ ಎಂದರು. ಯಾಕೆಂದರೆ ಇಂದು ನಾನು ಸ್ವೀಕರಿಸಿದ ಪ್ರಶಸ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಯದಲ್ಲ. ರಂಗಭೂಮಿಯಲ್ಲಿ ಕ್ಷಣ ಕ್ಷಣಕ್ಕೂ ಹೊಸತನವನ್ನು ಬಯಸುವ ಬದಲಾವಣೆಯ ತುಡಿತ ಹೊಂದಿರುವ ಒಬ್ಬ ಮಹಾನ್ ಸಾಧಕನ ಹೆಸರಿನ ಪ್ರಶಸ್ತಿ ನನಗೆ ನೀಡಿರುವುದು ಇದು ನನಗೆ ಜೀವಮಾನದ ಶ್ರೇಷ್ಠ ಪ್ರಶಸ್ತಿ ಎಂದರು. ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ ಅಧ್ಯಕ್ಷೀಯ ನುಡಿಗಳನ್ನಾಡಿದರು.